Today, God has given you a beautiful promise verse from Isaiah 60:19. ಇಂದು ದೇವರು ಒಂದು ಸುಂದರವಾದ ವಾಗ್ದಾನ ವಚನವನ್ನು ನಿಮಗಾಗಿ ಏಷಾಯ 60:19 ವಚನದಲ್ಲಿ ನೀಡಿದ್ದಾನೆ. The Lord will be your everlasting light and your God will be your glory. ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವು, ನಿನ್ನ ದೇವರೇ ನಿನಗೆ ತೇಜಸ್ಸು ಎಂದು ಬರೆಯಲ್ಪಟ್ಟಿದೆ. I know you want your life to be all sunshine. ನೀವೆಲ್ಲರೂ ನಿಮ್ಮ ಜೀವಿತವು ಬೆಳಗಬೇಕು ಎಂದು ಬಯಸುವವರಾಗಿದ್ದೀರಿ ಎಂದು ನಾನು ಬಲ್ಲೆ. God also wants you to be His sunshine. ನೀವು ಆತನ ಪ್ರಕಾಶವಾಗಬೇಕು ಎಂಬುದಾಗಿ ದೇವರು ಕೂಡ ಬಯಸುವಾತನಾಗಿದ್ದಾನೆ. Once I bought a t-shirt for our younger daughter Stella Ramola. ಒಂದು ದಿನ ನಾನು ನನ್ನ ಮಗಳು ಸ್ಟೆಲ್ಲಾ ರಮೋಲಾಳಿಗೆ ಒಂದು ಟೀ ಶರ್ಟ್ ಅನ್ನು ಖರೀದಿಸಿದೆ. On the t-shirt it said, "You are my sunshine." ಆ ಟೀ ಶರ್ಟ್ ನಲ್ಲಿ ಬರೆದಿತ್ತು, ನೀನೇ ನನ್ನ ಪ್ರಕಾಶವು ಎಂದು. Whenever I look at that word, I used to pray for my daughter. ಆ ಪದಗಳನ್ನು ನೋಡುವಾಗೆಲ್ಲ ನಾನು ನನ್ನ ಮಗಳಿಗಾಗಿ ಪ್ರಾರ್ಥಿಸುತ್ತಿದ್ದೆ. Let my daughter be a shining star. ನನ್ನ ಮಗಳು ಬೆಳಗುವ ತಾರೆಯಾಗಲಿ ಎಂದು. This is the heart of our God too. ಇದು ನಮ್ಮ ದೇವರ ಮನಸ್ಸು ಆಗಿದೆ. That's why He says, "I will be your everlasting light. I will be your glory." ಅದಕ್ಕಾಗಿಯೇ ಆತನು ಹೇಳುತ್ತಾನೆ, ನಾನೇ ನಿನಗೆ ನಿತ್ಯ ಪ್ರಕಾಶವು, ನಿನ್ನ ದೇವರೇ ನಿನಗೆ ತೇಜಸ್ಸು ಎಂದು. People of this world, they just ignore God and go looking for the light in all wrong places. ಲೋಕದ ಜನರು ದೇವರನ್ನು ನಿರಾಕರಿಸಿ ಪ್ರಕಾಶವನ್ನು ತಪ್ಪಾದ ಸ್ಥಳದಲ್ಲಿ ಹುಡುಕುತ್ತಾರೆ. But in Psalm 89 and 15, the Bible says, ಆದರೆ ಕೀರ್ತನೆಗಳು 89:15 ವಚನದಲ್ಲಿ ವಾಕ್ಯವು ಹೀಗೆ ಹೇಳುತ್ತದೆ, "Blessed are the people who know the joyful sound." ಉತ್ಸಾಹ ಧ್ವನಿಯನ್ನು ಕೇಳಿದ ಜನರು ಧನ್ಯರು ಎಂಬುದಾಗಿ. Blessed are those who walk in the light of your presence. ಯೆಹೋವನೇ, ಅವರು ನಿನ್ನ ಮುಖ ಪ್ರಕಾಶದಲ್ಲಿ ಸಂಚರಿಸುತ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. Yes, when we walk in the light of God's presence, we are blessed people. ದೇವರ ಪ್ರಸನ್ನತೆಯ ಪ್ರಕಾಶದಲ್ಲಿ ನಾವು ನಡೆಯುವುದಾದರೆ ನಾವು ಧನ್ಯರು. When we walk in God, ನಾವು ದೇವರಲ್ಲಿ ನಡೆಯುವಾಗ we hear the joyful sound of God every time we look at Him. ನಾವು ಆತನನ್ನು ನೋಡುವಾಗೆಲ್ಲ ನಾವು ಉತ್ಸಾಹ ಧ್ವನಿಯನ್ನು ಕೇಳುವವರಾಗಿದ್ದೇವೆ. When we walk in Christ, we audibly hear the joyful sound of God. ನಾವು ಕ್ರಿಸ್ತನಲ್ಲಿ ನಡೆಯುವಾಗ ನಾವು ದೇವರಿಂದ ಉತ್ಸಾಹ ಧ್ವನಿಯನ್ನು ಕೇಳುವವರಾಗಿದ್ದೇವೆ. Yes, as the Bible says, His word is a lamp to our feet. ಸತ್ಯವೇದ ವಾಕ್ಯವು ತಿಳಿಸುವಂತೆ ಆತನ ವಾಕ್ಯವು ನಮ್ಮ ಕಾಲಿಗೆ ದೀಪವೂ ಆಗಿದೆ And a light to our path. ಮತ್ತು ನಮ್ಮ ದಾರಿಗೆ ಬೆಳಕು ಆಗಿದೆ. That's why Paul said in Ephesians 5:11, ಅದಕ್ಕಾಗಿಯೇ ಪೌಲನು ಎಫೆಸ 5:11 ಹೀಗೆ ಹೇಳುತ್ತಾನೆ, "Have nothing to do with the fruitless deeds of darkness." ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು. But live as the children of light. ಆದರೆ ಬೆಳಕಿನವರಂತೆ ನಡೆದುಕೊಳ್ಳಿರಿ. God's word is readily available to us. ದೇವರ ವಾಕ್ಯವು ಸದಾ ನಮಗಾಗಿ ಲಭ್ಯವಿದೆ. His word gives us light to our lives. ಆತನ ವಾಕ್ಯವು ನಮ್ಮ ಜೀವಿತಕ್ಕೆ ಬೆಳಕನ್ನು ನೀಡುವಂತದ್ದಾಗಿದೆ. And also our Lord Jesus Christ is the light of the world. ಮತ್ತು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬೆಳಕಾಗಿದ್ದಾನೆ. Everyone who receives His life-giving light will never walk in darkness again. ಆತನ ಜೀವವುಳ್ಳ ಬೆಳಕನ್ನು ಅಂಗೀಕರಿಸುವವರು ಕತ್ತಲೆಯಲ್ಲಿ ಇನ್ನೆಂದಿಗೂ ನಡೆಯಲಾರರು. Jesus is full of light. ಯೇಸು ಬೆಳಕಿನಿಂದ ತುಂಬಿದಾತನಾಗಿದ್ದಾನೆ. There is no darkness at all in Him. ಆತನಲ್ಲಿ ಕತ್ತಲೆ ಎಂಬುದೂ ಇಲ್ಲ. When we look at Jesus, our faces become so radiant. ನಾವು ಯೇಸುವನ್ನು ನೋಡುವಾಗ ನಮ್ಮ ಮುಖವು ಪ್ರಕಾಶಮಾನವಾಗುವುದು. He fills us with the Holy Spirit.
ಆತನು ಪರಿಶುದ್ಧಾತ್ಮನಿಂದ ನಮ್ಮನ್ನು ತುಂಬುವನು. As the Bible says in 2 Corinthians 3:18, 2 ಕೊರಿಂಥ 3:18 ಸತ್ಯವೇದ ವಾಕ್ಯವು ಹೇಳುವಂತೆ, then we are progressively being transformed into the image from one degree of glory to even more glory. ನಂತರ ನಮ್ಮ ಮುಖವು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೇವೆ. Without the Holy Spirit, we cannot live in this world. ಪವಿತ್ರಾತ್ಮನಿಲ್ಲದೆ ಈ ಲೋಕದಲ್ಲಿ ನಾವು ಜೀವಿಸಲು ಸಾಧ್ಯವಿಲ್ಲ. Without the Holy Spirit, we cannot live in this dark world. ಈ ಅಂಧಕಾರ ತುಂಬಿದ ಜೀವಿತದಲ್ಲಿ ಪವಿತ್ರಾತ್ಮನ ಸಹಾಯವಿಲ್ಲದೆ ಜೀವಿಸಲು ಸಾಧ್ಯವಿಲ್ಲ. Yes, He is our glory. ಹೌದು, ಆತನೇ ನಮ್ಮ ಮಹಿಮೆಯಾಗಿದ್ದಾನೆ. He is the one who gives us honor. ಆತನೇ ನಮಗೆ ಸನ್ಮಾನವನ್ನು ಕೊಡುವವನು ಆಗಿದ್ದಾನೆ. He is the one who lights up our life. ನಮ್ಮ ಜೀವಿತವನ್ನು ಬೆಳಗುವವನು ಆತನೇ ಆಗಿದ್ದಾನೆ. As the Bible says in Isaiah 61, ಏಷಾಯ 61 ವಾಕ್ಯವು ಹೇಳುವಂತೆ, arise, for your light has come, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, and the glory of the Lord rises upon you. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. Keep on saying, the Lord is my light and my salvation. ಹೇಳಿರಿ, ಆತನೇ ನನ್ನ ತೇಜಸ್ಸು, ನನ್ನ ರಕ್ಷಣೆಯೂ ಆಗಿದ್ದಾನೆಂದು. Whom shall I fear? ನಾನು ಯಾರಿಗೆ ಹೆದರೆನು? The Lord is the stronghold of my life. Whom shall I be afraid? ದೇವರೇ ನನ್ನ ಭದ್ರಕೋಟೆಯಾಗಿರುವಾಗ ನಾನು ಯಾರಿಗೆ ಭಯಪಡುವೆ? Let such be your life, dear friend. ಇಂಥ ಜೀವಿತವು ನಿಮ್ಮದಾಗಲಿ ನನ್ನ ಸ್ನೇಹಿತರೆ. May the Lord be your everlasting light and your glory. ಯೆಹೋವನೇ ನಿಮ್ಮ ನಿತ್ಯ ಪ್ರಕಾಶವೂ ತೇಜಸ್ಸೂ ಆಗಿರಲಿ. Lord Jesus, light up the lives of your people right now. ಯೇಸುವೇ, ನಿನ್ನ ಜನರ ಜೀವಿತವನ್ನು ಬೆಳಗಿಸು ಎಂದು ಬೇಡುತ್ತೇನೆ. Jesus, you are the light of the world. ಯೇಸುವೇ, ನೀನೇ ಲೋಕಕ್ಕೆ ಬೆಳಕಾಗಿದ್ದಿ. Lord, open their eyes ದೇವರೇ, ಅವರ ಕಣ್ಗಳನ್ನು ತೆರೆಯ ಮಾಡು. to see your light, O God. ನಿನ್ನ ಬೆಳಕನ್ನು ಅವರು ನೋಡುವಂತೆ. Lord, make them your sunshine. ಅವರು ನಿನಗಾಗಿ ಬೆಳಗುವ ಸೂರ್ಯರಾಗಲಿ. Lord, let them shine in everything, O God. ಅವರು ಎಲ್ಲದರಲ್ಲಿ ಪ್ರಕಾಶಿಸಲಿ ದೇವರೇ. Let your children be glorified by the power of the Holy Spirit. ಪವಿತ್ರಾತ್ಮನ ಸಹಾಯದಿಂದ ಅವರು ಮಹಿಮೆಯುಳ್ಳವರಾಗಲಿ. Let your glorious light shine upon your people. ನಿನ್ನ ಮಹಿಮೆಯುಳ್ಳ ಬೆಳಕು ಅವರ ಮೇಲೆ ಪ್ರಕಾಶಿಸಲಿ ಎಂದು ಬೇಡುತ್ತೇನೆ. Lord, from this day on, let your glory come upon your people. ಈ ದಿನ ಮೊದಲುಗೊಂಡು ನಿನ್ನ ಮಹಿಮೆಯು ನಿನ್ನ ಜನರ ಮೇಲೆ ಬರಲಿ ಎಂದು ಬೇಡುತ್ತೇನೆ. Fill them, Lord. ತುಂಬಿಸು ದೇವರೇ, Fill them, Lord, ತುಂಬಿಸು ದೇವರೇ, with your glory, ನಿನ್ನ ಮಹಿಮೆಯಿಂದ, with your everlasting light. ನಿನ್ನ ನಿತ್ಯ ಪ್ರಕಾಶದಿಂದ. No darkness anymore. ಇನ್ನು ಅಂಧಕಾರವೂ ಬೇಡ. Let your children's life be lighted up from now. ಇನ್ನು ಮುಂದೆ ನಿನ್ನ ಮಕ್ಕಳ ಜೀವಿತವು ಬೆಳಗಲಿ. Let your children's life become brighter and brighter in the days to come. ಮುಂದಿನ ದಿನಗಳಲ್ಲಿ ನಿನ್ನ ಮಕ್ಕಳ ಜೀವಿತವು ಬೆಳಗಲಿ, ಇನ್ನೂ ಹೆಚ್ಚಾಗಿ ಬೆಳಗಲಿ. Thank you for blessing your people in such a way. ಹೀಗೆ ನಿನ್ನ ಜನರನ್ನು ನೀನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. Transform them into your glory, O God. ನಿನ್ನ ಮಹಿಮೆಯ ಸಾರೂಪ್ಯಕ್ಕೆ ಅವರನ್ನು ಬದಲಾಯಿಸು. Transform them into your image. ಅವರು ನಿನ್ನ ಸಾರೂಪ್ಯವುಳ್ಳವರೇ ಆಗಲಿ. In Jesus' name. ಯೇಸುವಿನ ನಾಮದಲ್ಲಿ. God bless you, dear friend. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ. May you be God's sunshine. ನೀವು ದೇವರಿಗಾಗಿ ಪ್ರಕಾಶಿಸುವವರಾಗಿರಿ.